ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜೈಲಿಂದ ಮುಕ್ತಿ ಸಿಕ್ತಾ? ಅದನ್ನೇ ಹೇಳೋಗೋಣ ಅಂತ ಬಂದೆ. ಇವತ್ತು ಬ್ರೋ ಕತೆ ಮುಗೀತು. ನೋಡು ಹೇಗೆ ಆಚೆ ಬಂದೆ ಅಂತನ. ಅಲ್ಲ, ಮತ್ಯಾವತ್ತು ಜೈಲಿಗೆ ಹೋಗುವಂತ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಹೇಳೋಣ ಅಂತ ಬಂದೆ. ಇದೇನಪ್ಪ ಇದು? ವಿಲನ್ ಅಂಕ ರಿವರ್ಸ್ ಗೇರ್ ಆಗ್ತಿದಾರೆ. ಹೊಸ ಡ್ರಾಮಾನ? ನೋ ಯೂಸ್. ನಾನು ಈ ಥರ ತುಂಬ ನೋಡ್ಬಿಟ್ಟಿದ್ದೇನೆ. ನಂಬಿಕೆ ಅನ್ನೋದು ತುಂಬ ಕಾಸ್ಟ್ಲಿ. ನನ್ನ ಪಾಲಿಗೆ ನಂಬಿಕೆ, ರೆಸ್ಪೆಕ್ಟ್ ಎರಡನ್ನೂ ನೀವು ಕಳ್ಕೊಂಡಿದ್ದೀರ. ಈ ಥರ ಚೀಪ್ ಟ್ರಿಕ್ಸ್ ಮಾಡಿ ಮತ್ತೆ ಅದನ್ನು ಕಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತ್ಯಾಕೆ ಈ ಸರ್ಕಸ್ಸು? ಅದರ ಅಗತ್ಯ ಇಲ್ಲ. ನಾನು ಯಾರನ್ನು ನಂಬಿಸೋದಕ್ಕಾಗಲಿ ಓಲೈಸ್ಕೊಳ್ಳೋದಕ್ಕಾಗಲಿ ಹೇಳೋದಕ್ಕೆ ಬಂದಿಲ್ಲ. ನನಗೇನು ಅನ್ನಿಸ್ತೋ ಅದನ್ನು ಹೇಳೋದಕ್ಕೆ ಬಂದಿದ್ದೇನೆ. ನನಗೆ ವಯಸ್ಸಾಗಿದೆ. ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಹಣ್ಣಾಗ್ಬಿಟ್ಟಿದೆ. ನನಗೂ ಭಾವನೆ ಅನ್ನೋದಿದೆ, ಮನಸ್ಸು ಅನ್ನೋದಿದೆ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಏನೋ ಅಂತ ಅರ್ಥ ಆಗ್ತಿಲ್ವೇ? ಯಾಕೇನೋ ಮಾತಾಡ್ತಿಲ್ಲ. ನನ್ನ ಮಾತುಗಳು ವಿಚಿತ್ರವಾಗಿ ಕಾಣ್ತಾ ಇದೆಯಾ? ನನ್ನ ಬಾಯಿಂದ ಇಂಥ ಮಾತುಗಳು ಬರ್ತಿರೋದನ್ನ ನೋಡಿ ಆಶ್ಚರ್ಯ ಆಗ್ತಿರ್ಬೇಕಲ್ವಾ? ನಿಮ್ಮ ಹಿಸ್ಟ್ರಿನೇ ಆಗಿದೆಯಲ್ಲ. ಈ ನನ್ನ ಮಗ ಇಲ್ಲಿಗೆ ಯಾಕೆ ಬಂದ? ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಈ ನನ್ನ ಮಗಂಗೆ. ನಿಮ್ಮ ನಂಬೋದು ಅಂದರೆ ಸಾಯೋದು ಅಂತ ಅರ್ಥ. ನೀವು ಅಷ್ಟು ಡೇಂಜರಸ್. ನೀನೇನು ಬೇಕಾದರೂ ಅನ್ಕೋ, ಆದರೆ ನಾನು ಹೇಳಬೇಕಾಗಿರೋದನ್ನು ಹೇಳಿ ನನ್ನ ಮನಸ್ಸನ್ನು ಹಗುರ ಮಾಡ್ಕೊಳ್ತೀನಿ. ನನಗೆ ನಿನ್ನ ಮೇಲೆ, ಈ ಮನೆ ಮೇಲೆ 10 ಜನ್ಮಕ್ಕಾಗುವಷ್ಟು ದ್ವೇಷ ಇದ್ದಿತ್ತು ನಿಜ. ಆದರೆ ವಯಸ್ಸಿನ ಕಾರಣಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಗೊತ್ತಿಲ್ಲ, ನಾನು ಜೈಲಲ್ಲಿದ್ದಾಗ ಅನಿಸಿತು ಅಂದೆ ಇದೆಲ್ಲ ಸಾಕು ಅಂತ. ನಮ್ಮ ಮಧ್ಯೆ ಬೇಕೋ ಬೇಡವೋ ಒಂದಷ್ಟು ನಡೆದೋಗ್ಬಿಟ್ಟಿದೆ. ನನಗೆ ಅದನ್ನು ಮುಂದುವರ್ಸೋದಕ್ಕೆ ಇಷ್ಟ ಇಲ್ಲ. ನನ್ನ ಶಕ್ತಿ ಕುಂದುತ್ತಾ ಇದೆ. ಅದು ನನ್ನ ಅನುಭವಕ್ಕೆ ಬಂದಿದೆ. ಸಾಕು, ಎಲ್ಲದಕ್ಕೂ ಇವತ್ತೇ ಫುಲ್ ಸ್ಟಾಪ್ ಬಿಟ್ಟೋಣ. ಓಹೋ, ಡ್ರಾಮಾ ಸೀನಿಯರ್ಸು ನಾಯಿ ಬಾಯಲ್ಲಾದ್ರೂ ನೆಟ್ಟಿಗೆ ಮಾಡ್ಬೋದು, ಆದರೆ ಈ ನನ್ನ ಮಗನ ಮಾತ್ರ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ. ನೀನು ಇದನ್ನ ನನ್ನ ಸೋಲು ಅಂದ್ಕೊಂಡ್ರು, ಶರಣಾಗತಿ ಅಂದ್ಕೊಂಡ್ರು ಯಾವುದು ಮುಖ್ಯ ಆಗೋದಿಲ್ಲ. ನನಗೆ ನನ್ನ ನೆಮ್ಮದಿ ಮುಖ್ಯ. ಅನ್ಕೊಂಡು ಬಂದಿದ್ದೆ ಒಂದು, ಆಗಿದ್ದೆ ಒಂದು, ಎಲ್ಲ ಹಾಳಾಗೋಯ್ತು. ನನ್ನ ಹಣೆಯಲ್ಲಿ ಎಷ್ಟು ಆಯಸ್ಸು ಬರ್ತಿದ್ಯೋ ಗೊತ್ತಿಲ್ಲ, ಆದರೆ ಇರೋವರೆಗೂ ನೆಮ್ಮದಿಯಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಇನ್ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಾನು ನಿನ್ನ ದಾರಿ ಗಡ್ಡ ಬರಲ್ಲ, ನೀನು ನನ್ನ ದಾರಿ ಗಡ್ಡ ಬರಬೇಡ. ನಾನು ಇಷ್ಟನ್ನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಬರ್ತೇನೆ. ಅಮೃತಧಾರೆ